ನಾನಿವತ್ತು ರಘುನಲ್ಲಿ ಹೋಗ್ತಿದ್ದೀನಿ, ದೇವನಹಳ್ಳಿ ತಾಲೂಕು. ನನ್ನ ಫ್ರೆಂಡ್ ಅವ್ರ ತೋಟ ಇದೆ, ಅಲ್ಲಿ ಈಜಾಡಕ್ಕೆ ಹೋಗ್ತಿದ್ದೀನಿ. ಸೈಕಲಲ್ಲಿ ಹೋಗ್ತಿದ್ದೀನಿ ನಾನು. ಸೊ ನೀವು ನೋಡ್ತಿರ್ಬೋದು ನನ್ನ ಗೆಟಪ್ಪೆಲ್ಲ, ಯಾಕಂದರೆ ಸೈಕಲಲ್ಲಿ ಹೋಗ್ತಿದ್ದೀನಿ, ಅದಕ್ಕೋಸ್ಕರ ಈ ಥರ ಗೆಟಪ್. ಮನೆಯಿಂದ ಸೈಕಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 35 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ ಅವ್ರ ಮನೆಗೆ. ಒಂದು 45 ಮಿನಿಟ್ಸ್ ಟು 1 ಅವರ್ ಒಳಗಡೆ ರೀಚ್ ಆಗ್ಬೋದು ನಾನು. ರೀಚ್ ಆಗಿಬಿಟ್ಟು ಅಲ್ಲಿ ನಾವು ಏನು ಮಾಡ್ತೀರಿ, ಎಲ್ಲಿ ತೋಟದಲ್ಲಿ ಎಲ್ಲಿ ಹೋಗ್ತೀರಿ, ಏನು ಈಜಾಡ್ತೀರಿ. A few moments later. ಒಂದು 2 ಕಿಲೋಮೀಟರ್ ಬಂದಿದ್ದೀನಿ. ಇನ್ನು ಮುಂದೆ 24 ಕಿಲೋಮೀಟರ್ ಇದೆ, ಹೋಗಬೇಕು. ಹಿಂಗೆ ಟ್ರೈ ಮಾಡೋಣ, ವಿತಿನ್ 45 ಮಿನಿಟ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನೋಡೋಣ ಎಷ್ಟು ಬೇಗ ಹೋಗೋಕ್ಕಾಗುತ್ತೋ ಆಗಲ್ವೋ, ಸಕ್ಸಸ್ ಮಾಡ್ತೀನೋ ಇಲ್ವೋ ಅಂತ. Very interesting, but I don't care. Later, many hours later, many unbearable hours later. Much, much, much later. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. One eternity later. One little boost to the surface later. ನಾನೊಬ್ಬನೇ ಸೈಕಲಲ್ಲಿ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕೂಡ ನನ್ನನ್ನು ಪಿಕ್ ಮಾಡೋದಕ್ಕೆ ಸೈಕಲಲ್ಲಿ ಬಂದ. ಪಾಪ ಅವನು ನನ್ನ ಜೊತೆನೇ ಸೈಕ್ಲಿಂಗ್ ಮಾಡ್ಕೊಂಡು ಅವ್ರ ಊರ ಪಕ್ಕದಲ್ಲಿರೋ ಒಂದು 2-3 ಊರನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀರಿ. ಅಲ್ಲಿ ಕೆರೆ ಮತ್ತು ಒಂದಷ್ಟು ಫಾರೆಸ್ಟ್ ಏರಿಯಾ ಇದೆ ಅಂತೆ, ಅಲ್ಲಿಗೆಲ್ಲ ಹೋಗ್ತಿದ್ದೀರಿ ಫೋಟೋ ಶೂಟ್ ಮಾಡ್ಕೊಳ್ಳೋದಾಗಲಿ, ಹಾಗೆ ಅಲ್ಲೆಲ್ಲ ನೋಡೋಣ ಅಂತ, ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ತೋರಿಸೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀನಿ. ಬ್ಯಾಗಲ್ಲಿ ಏನಾದ್ರು ಐತೆ ಅಂದ್ಬಿಟ್ಟು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ನಾವೀಗ ರಘುನಳ್ಳಿ ಕಡೆ ಹೋಗ್ತಿದ್ದೀರಿ. ರಘುನಳ್ಳಿ ಹೊಸದಾಗಿ ಮಾಡಿರೋ ದೇವಸ್ಥಾನದ ಹತ್ರ ಬಂದಿದ್ದೀರಿ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡೋರು ಹೊಸದಾಗಿ ಇಲ್ಲಿಗೆ ಬಂದಿದ್ದೀರಿ.
1,000,000 zillion jillion dillion cotillion times later. 3 ಅವರ್ಸ್ ಕಂಟಿನ್ಯೂಸ್ ಸೈಕ್ಲಿಂಗ್ ಮಾಡಿ ಸುತ್ತಮುತ್ತ ಇರೋ ಊರೆಲ್ಲ ಎಕ್ಸ್ಪ್ಲೋರ್ ಮಾಡಿದ ನಂತರ ನನ್ನ ಫ್ರೆಂಡ್ ಅವ್ರ ಮನೆ ಕಡೆಗೆ ಬಂದಿದ್ದೀರಿ. ಮನೆಗೆ ಬಂದಿದ ತಕ್ಷಣ ನನ್ನ ಫ್ರೆಂಡು ಒಂದೆರಡು ಎಳ್ನೀರು ಕೊಟ್ಟ, ಅದನ್ನು ಕಟ್ ಮಾಡ್ಕೊಂಡು ಎಳ್ನೀರು ಕುಡಿದು ಕೊಬ್ಬರಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ. ಸೈಡ್ ಹೊಡಿ ಬ್ರೋ, ಸೈಡ್ಗನ್ನು ಸೈಡ್ಗೆ ಹಂಗೆ ಜೋರ್ಬೇಕು. ಈಗ ನಮ್ಮ ಫ್ರೆಂಡ್ ಅವ್ರ ತೋಟದ ಕಡೆ ಬಂದಿದ್ದೀರಿ. ಇಲ್ಲೊಂದು ಬಾವಿ ಇದೆ ಅಂತೆ, ಇಲ್ಲಿ ಈಜಾಡೋಣ ಅಂತ ಬಂದ್ರಿ. ಎಳಿಬೇಕಾ? ಒನ್ ಅವರ್ ಇಲ್ಲೇ ಈಜಾಡ್ಕೊಂಡಿದ್ರಿ. ಸ್ವಲ್ಪ ಬಿಸಿಲು ಜಾಸ್ತಿ ಆಗೈತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಊರೊಳಗಡೆಗೆ ಬಂದ್ರಿ. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನನ್ನ ಫ್ರೆಂಡ್ ಅವ್ರ ಕಸಿನ್ ತೋಟದಲ್ಲಿ ಬಾವಿಯಲ್ಲಿ ನೀರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ರಿ. ಮತ್ತೆ ಈಜಾಡೋಣ ಅಂತ ಇಲ್ಲೂ. ಬೀಳೋ ಇಲ್ಲ ಬೀಳೋ. ಒಂದೊಂದು ಸತಿ ಡೈ ಹೊಡೆದು ಈಜಾಡಿ ಎಲ್ಲ ಹಂಗೆ ಮಜಾ ಮಾಡ್ತಿದ್ದೆ. ಹಂಗೆ ನನ್ನ ಫ್ರೆಂಡ್ ಅವ್ರ ಕಸಿನ್ಸ್ ಎಲ್ಲ ಬಂದರು. ಇನ್ನು ಅವ್ರ ಜೊತೆನೂ ಸೇರಿಕೊಂಡು ಈಜಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಒಬ್ರಾಗೆ ಒಬ್ಬರು ಡೈ ಹೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಕೊಡ್ರಾ ಏನ್ ಹಾರಲ್ಲಿ ಈ ಕಣ್ಣಲ್ಲಿ ಏನೇ ನೋಡ್ಬೇಕು ಕಾಣ. 2 ಅವರ್ ಈಜಾಡ್ಕೊಂಡು ಊಟ ಮಾಡ್ಕೊಳಕ್ಕೆ ಹೋಗಿದ್ರಿ. ಊಟ ಮಾಡ್ಕೊಂಬಂದು ಎಲ್ಲರೂ ಕ್ರಿಕೆಟ್ ಆಡೋಣ ಅಂತ ಇಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ಒಂದು 4 ಮ್ಯಾಚ್ ಕ್ರಿಕೆಟ್ ಆಡಿದ್ರೆ. ನಾನೊಂದು 2 ಮ್ಯಾಚ್ ಆಡಿದೆ. ಆಮೇಲೆ ಸರಿ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಇನ್ನು ರಿವರ್ಸ್ ಮನೆಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ, ಎಲ್ರಿಗೂ ಬಾಯ್ ಹೇಳ್ಕೊಂಡು. ಇವತ್ತು ಒಟ್ಟು ಒಂದು 3 ಅವರ್ ಮೇಲೆ ಸ್ವಿಮ್ಮಿಂಗ್ ಮಾಡಿದರೆ, ಹಂಗೆ 1 ಅವರ್ ಕ್ರಿಕೆಟ್ ಆಡಿದ್ರೆ. ನಾನು ಬೆಳಗ್ಗೆ ಒಂದು 9ವರೆಗೆ ಮನೆ ಬಿಟ್ಟಿದ್ದೆ, ಸೈಕ್ಲಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು.
ಅಲ್ಲಿಂದ ನನ್ನ ಫ್ರೆಂಡ್ ಅವ್ರ ಊರ ಪಕ್ಕದ ಊರಿಗೆ ಹೋಗಿ ಅಲ್ಲಿ ಆ ಊರೆಲ್ಲ ಸುತ್ತಾಡ್ಕೊಂಡು ಅಲ್ಲಿ ಕೆರೆ ಹತ್ರಕ್ಕೆ ಹೋಗಿ ಅಲ್ಲಿಂದ ಅವ್ರ ತೋಟಗಳ ಕಡೆ ಹೋಗಿ ಮನೆ ಕಡೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಬಾವಿಗೆ ಹೋಗಿದ್ರಿ. ಬಾವಿಯಿಂದ ಮತ್ತೆ ಇನ್ನೊಂದು ಬಾವಿ ಕಡೆ ಹೋದ್ರೆ ಅಲ್ಲಿ ನೀರು ಚೆನ್ನಾಗಿಲ್ಲ, ಇನ್ನೊಂದು ಕಡೆ ಬಾವಿ ನೀರು ಚೆನ್ನಾಗವೆ ಅಂತ ಹೇಳ್ಬಿಟ್ಟು ಮತ್ತೆ ಈಜಾಡೋಣ ಅಂತ ಹೋದರೆ ಏನಿಲ್ಲ ಅಂದರೂ ಸೈಕ್ಲಾಗಿ ಒಂದು ಅವ್ರ ಮನೆ ಸುತ್ತಮುತ್ತ ಮತ್ತು ನಮ್ಮ ಮನೆಯಿಂದ ಬರೋದು ಎಲ್ಲ ಸೇರಿಸಿ ಒಂದು 80 ಕಿಲೋಮೀಟ್ರ್ ತುಳಿದ್ಬಿಟ್ಟಿದ್ದೀನಿ ಅಲ್ಲಿಗೆ. ಈಗ ರಿಟರ್ನ್ ಹೋಗ್ತಿದ್ದೀನಲ್ಲ, ಈಗ 24 ಕಿಲೋಮೀಟ್ರ್ ಇದೆ ಅಲ್ಲಿಂದ ನಮ್ಮ ಮನೆ ಕಡೆಗೆ. ಮಂಡೂರು ಮೇಲೆ ಹೋಗ್ತಿದ್ದೀನಿ. ಇಲ್ಲಿ ಈಗ 24 ಕಿಲೋಮೀಟ್ರ್ ಸೇರಿಸ್ಕೊಂಡ್ರೆ ಒಂದು 100 ಕಿಲೋಮೀಟ್ರ್ ಮೇಲೇ ಸೈಕಲ್ ತುಳ್ದಂಗೆ ಆಗ್ತದೆ. ಇವತ್ತು ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ನೀವು ಇದೇ ಥರ ಏನಾದರೂ ಚಾಲೆಂಜಿಂಗ್ ಆಗಿ ಏನಾದರೂ ಮಾಡಿದರೆ ಅದು ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. comments. No comments.